ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ವ್ಲಾಗ್ಸ್. ನೋಡಿರಿ ಎಲ್ಲರೂ ಹೆಂಗದಿರಿ, ಆರಾಮದಿರಿ? ನಾವು ಆರಾಮದೀವಿ ನೋಡಿರಿ. ಬರೀ ಇವತ್ತಿನ ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ. ಇಲ್ಲಿ ಮಸಾಲೆ ಪಡ್ಡು ಬೇಕಂತ ಹಸಿಮೆಣ್ಸಿಕಾಯಿ ಖಾರನೇ ಇದ್ದಿಲ್ಲ ರೀ, ಹೀಗಾಗಿ ಹಸಿಮೆಣ್ಸಿಕಾಯಿ ಖಾರ ಮಾಡತ್ತೀನಿ. ಇಲ್ಲಿ ಚಟ್ನಿ ರೆಡಿ ಆಗೈತೆ ನೋಡಿರಿ, ಪಡ್ಡು ಮಾಡಬೇಕು. ನಿನ್ನೆ ಹೇಳಿದ್ನಲ್ಲ ನಿಮ್ಗೆ, ಹಿಟ್ಟು ಬಿಟ್ಟಿದ್ದೆ, ಹೀಗಾಗಿ ಇವತ್ತು ಇದಕ್ಕೆ ಚಟ್ನಿ ಮಾಡೀನಿ. ಚಟ್ನಿ ರೆಡಿ ಆಗೈತೆ ನೋಡಿರಿ. ಮತ್ತು ಇಲ್ಲಿ ಹಿಟ್ಟೆಲ್ಲ ರೆಡಿ ಮಾಡಿದ್ದೀನಿ, ಉಪ್ಪದೆಲ್ಲ ಹಾಕಿ ಹಾಕಕ್ಕೆ ರೆಡಿ ಮಾಡಿರ್ತೀನಿ ನೋಡಿರಿ. ಅಲ್ಲಿ ಚಹಾ ಆಗೈತ್ರಿ, ಇದಿಷ್ಟು ಹಾಕ್ತೀನಿ ರೀ. ಈಗ ಹಾಕಿ ಒಂದು ಸ್ಕೂಲಿಗೆ ಹೋಗ್ತಾನೆ ಪಡ್ಡು ಹಾಕ್ಕೊಡ್ತೀನಿ ರೀ. ಮಸಾಲೆ ಪಡ್ಡು ಬೇಕಂತ ಅವಂಗೆ, ಹೀಗಾಗಿ ಒಂದು ಸ್ವಲ್ಪ ಖಾರ ಅದು ಹಾಕ್ಕೊಳತ್ತೀನಿ ರೀ. ಒಬ್ಬತ್ತಕ್ಕೆ ಹೋಗ್ಬೇಕಲ್ಲ, ದಿನ ಸ್ಪೆಷಲ್ ಕ್ಲಾಸ್ ಆಗ್ತೈತಿ. ಎಕ್ಸ್ಟ್ರಾ ಕ್ಲಾಸ್ ಇವತ್ತಿಲ್ಲ ಜಿರಿಯ ಸರಿ. ಕರಿಬೇವು ಇದೆಯಲ್ಲಪ್ಪ, ಮೆಣಸಿನಕಾಯಿನ ಕರಿಬೇವು ಹೊರಗೆ ಇಷ್ಟೇ ಹಾಕ್ತೀನಿ. ನಮ್ಮ ಪಡ್ಡು ರೆಡಿ ಆದು, ಅಲ್ಲಿ ನಾಷ್ಟ ಮಾಡತ್ತಾರ ನೋಡ್ರಿ. ಬೊಗಣೆ ಒಂದೈತಿ ನೋಡ್ರಿ, ಮಸ್ತ್. ಈಗ ಬರ್ರಿ ಎಲ್ಲರೂ ಪಡ್ಡು ತಿನ್ನಕ್ಕೆ. ಹಾಂ ಹಾಕ್ಲ ನಿಮಗೆ ತೆಗಿಲೇನ ಇದು ಆಗ್ಯಾವ. ಹೇಳ್ರಿ. ಇದ್ರ ಹಾಕ್ಬಿಡ್ಲ ಡೈರೆಕ್ಟ್? ಚಲೋ ಆಗ್ಯಾವ ನೋಡಿ, ಮಸ್ತ್ ಆಗ್ಯಾವ. ನೋಡಿರಿ ಫ್ರೆಂಡ್ಸ್, ಬರೀ ಎಲ್ಲರದು ನಾಷ್ಟ ಆಯ್ತು ರೀ. ನಾನು ಈಗ ಮಾಡತ್ತೀನಿ ನೋಡಿರಿ. ಬರೀ ನಾಷ್ಟ ಮಾಡೋಣ. ನನ್ನ ಪಡ್ಡು ಇಲ್ಲ ಸ್ವಲ್ಪ ಅದಾವ್ರಿ. ಮತ್ತು ಇಲ್ಲಿ ಬಟಾಟಿ ಕುದಿಯಾಕೆ ಇಟ್ಟೀನಿ ರೀ. ಸ್ವಲ್ಪ ಹಿಟ್ಟು ಉಳ್ದೈತಿಲ್ಲ ರೀ, ಹೀಗಾಗಿ ಸ್ವಲ್ಪ ದೋಸೆ ಕೇಳಿದ್ರೆ ದೋಸೆ ಮಾಡೋದಿರಾತಂತಂದು ಬಟಾಟಿ ಹಾಕೀನಿ ರೀ. ನಾನು ನಾಷ್ಟ ಮಾಡೋಳಿಗೆ ಬಟಾಟಿ ಕುದಿತಾವ್ರಿ. ಆಮ್ಯಾಗ ಅದಿಷ್ಟು ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ರೀ. ಇಲ್ಲಿ ಪಾಲಕ್ ಇಟ್ಟೇನಿ ರೀ, ಸೋಸ್ಬೇಕಂತಂದು ಸೋಸ್ಬೇಕು ರೀ. ಅದೇನು ಪಲ್ಯನ ಮಾಡ್ತೀನಿ, ಇದು ಸಾಂಬಾರು ಮಾಡ್ಬೇಕು ರೀ ಪಾಲಕ್ ಹಾಕಿ. ಬರೀ ನಿಮಗೆ ನಾಷ್ಟ ಮಾಡಿದ ಆಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ರೀ. ಆಗಲೇ ನಾನು ಬಟಾಟಿ ಕುಕ್ಕರ್ ಇಟ್ಟಿದ್ನಲ್ಲ ರೀ, ಅವು ಕುದ್ದು ನೋಡಿರಿ. ಕುದ್ದಿಂದ ಅದನ್ನೆಲ್ಲ ಸುಲಿದು ಹಿಂಗೆಲ್ಲನ ಸಣ್ಣ ಮಾಡಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿ ನೋಡಿರಿ. ಇಷ್ಟೇ, ಭಾಳ ಸಣ್ಣ ಮಾಡಿಲ್ಲ ರೀ, ಸ್ವಲ್ಪ ಮಾಡ್ಕೊಂಡೇನಿ ರೀ. ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟೇನಿ ರೀ, ಒಗ್ಗರಣೆ ಹಾಕಬೇಕು ಅಂತಂದು ಪಲ್ಯ. ಥಂಡಿಗೆ ಬಿಸಿಲು ಕಾಸಂಗೆ ಆಗುತ್ತೆ ರೀ. ಹೂವು ಎಲ್ಲಿದ್ರಿ ಏನು ಕೇಳಿ ಚಂದ ಐತಲ್ಲ ರೀ. ಚಂದ ಐತೆ ನೋಡೋದು, ಹೂವು ಕಲರ್ ಒಂಥರ. ಹಾಂ ಇಟ್ಟ ಚಂದ ಇದೆ. ಅದೇ ಎದ್ರ ಎದ್ರ ಹೂವಿಂದನ್ರಿ ಅದು? ಹಾಂ ನಾಳೆ ಎಲ್ಲ ಉಂಟ್ರಿ? ಬೇರೆ ಊರಿಗೆ ರೀ? ಜತ್ತಿ. ಜತ್ತಿ ಉಂಟ್ರಿ ಅಂದ್ರೆ ಈಗ ನಮ್ಮ ಪುನಮಿಲ್ಲ. ಪುನಮನ್ನ ಅತ್ತಿ ನೆಗಣ್ಣಿ ಮಗಳ ಅಂದ್ರೆ ನಾದ್ನಿ. ಹಾಂ ಹೌದ್ರಿ. ಪುನಮ ರಾತ್ರಿಗಳು ಮಾಡೋದನ್ರಿ? ಹಾಂ ಹೌದ್ರಿ. ಪಾಪ. ಹಾಂ ಹೌದು ಹೌದ್ರಿ. ಹಾಂ ಹೆಣ್ಮಕ್ಳು ಇಲ್ಲಲ್ಲ ರೀ ಇವರಿಗೆ? ಇಬ್ಬರು ಗಂಡ್ಮಕ್ಳ? ಮೂರು ಮಂದಿ ಗಂಡ್ಮಕ್ಳು. ಹಾಂ ನೌಕರಿ ಮಾಡ್ತಾರ. ಮತ್ತು ಕೆ ಬಿ ಒಳಗದಾರ. ಚಲೋ ಅಲ್ರಿ. ತಿಂಗಳ 1,20,000 ಕೆ ಬಿ ಒಳಗೆ ರೀ. ಪಗಾರ ಚಲೋ ಅಂತ. ಇವ್ರ ನಶೀಬ ಸಸಿ ಸಿಕ್ಕ ಅಂದ್ರೆ. ಹಾಂ ಹೂವ ಚಲೋ ಅಲ್ರಿ. ಬರ್ತಡೇಗೆ 3 ಲಕ್ಷ ರೂಪಾಯಿ ಗಾಡಿ. ಎಚ್ ಡಿ. ಹಾಂ 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 ಯಾವುದೋ ಅಂತಾರೆ ಬುಲೆಟ್ ಗಾಡಿ. ಬುಲೆಟ್ ಗಾಡಿ ಅಂತಾರೆ ಅದಕ್ಕೆ. ಪಟಾಟ ಮಾಡ್ತಿರ್ತೇವೆ ಅವಾಜ್.
ಅರೆ ವಜ್ಜು ಬಾಡ್ರಿ ಇದು ಗಾಡಿ ವಜ್ಜಿ ಅದು ಎಣ್ಣೆಲ್ಲ ಸುಕ್ಕಿ ಹೋಗತ್ತ. ಹಾಂ ನೋಡ್ರಿ ಎಣ್ಣೆಲ್ಲ ಹೋಗಂಗಿಲ್ಲ. ಹಾಂ ಎರಿನೆಲ್ದಾಗ ಅದು ಎರಿನೆಲ್ದಾಗ ಹೋಗುತ್ತೇನ್ರಿ ಅದು ಗಾಡಿ. ಅಂದ್ರೆ ಅದಕ್ಕೆ ತಾಕತ್ ಹೆಚ್ಚಲ್ಲ. ಹಾಂ ಹೌದು ಈ ತಾಕತ್ ಇರಂಗಿಲ್ಲ. ಎಣ್ಣೆಲ್ಲ ಗಾಡಿನೇ ಬಿಡಂಗಿಲ್ಲ ಅದು. ಹಾಂ ಸ್ವಲ್ಪ ನೋಡಿದ್ರೆ ಹೋಗತಿ. ಹೋಗತ್ರಿ ಎಣ್ಣೆಲ್ಲ ಅವ್ದು ಹೋಗತ್ತೆ. ಹೋಗತ್ತೆ. ರೊಕ್ಕ ಇದ್ದವ್ರು ಹೆಂಗೆ ಮಾಡಿದ್ರು ಚಂದ ಕಾಣತ್ರಿ. ಈಗ ನಮ್ಮಕ್ಕಿದ ರಗಡ ಐತ್ಕ ಸಣ್ಣಕ್ಕಿಗೆ ಅದ್ರ ಕೈಯಾಗ ಏನು ಕಾರ್ಬಾರ ಇದೆ. ಪುನಃ ಮೊದಲ್ರಿ. ಹೌದ್ರಿ ಹಂಗೆ. ಅವ್ರು 10-15 ಲಕ್ಷ ವರ್ಷ ಚಲೋ ಅಲ್ರಿ. 10-15 ದ್ರಾಕ್ಷಿ ಐತಿ. ದ್ರಾಕ್ಷಿ ಮಸ್ತ್ ಇರ್ತೈತೆ ಅವ್ರದ್ದು. ಮಸ್ತ್ ದ್ರಾಕ್ಷಿ ಮಸ್ತ್ ಇರ್ತೈತಿ. ಫ್ರೆಂಡ್ಸ ಇಲ್ಲಿ ಇದು ಉಳ್ಳಾಗಡ್ಡಿ ಅದು ಹೆಚ್ಕೊಂಡಿನಿ. ಯಾಕಂದ್ರೆ ಸ್ವಲ್ಪ ಇದು ಉಳ್ಳಾಗಡ್ಡಿ ದೋಸೆ ಮಾಡ್ಬೇಕಂತಂದು ಇನ್ನು ಮ್ಯಾಲೆ ದೋಸೆ ಹಾಕ್ತೀವಲ್ಲ ಅದ್ರ ಮ್ಯಾಗ ಉಳ್ಳಾಗಡ್ಡಿ ಮತ್ತು ಮಾತ್ರ ನಿಮ್ದು ಅಂಟಿ ಅದ ಮಾತಾಡ್ರಿ. ಒಂದು ದೋಸೆ ಹಾಕ್ತೀನಿ. ದೋಸೆ ಬೇಕಂದ್ರೆ ಹಿಂಗಾಗಿ ಹಾಕಾತೀನಿ. 2 ದೋಸೆ ಐತೆ ನೋಡ್ರಿ. ಹಾಂ ಇದು ಮಾಡಿ ನೋಡ್ರಿ 2 ದೋಸೆ. ಹಾಂ ಮಾಡಿರಿ ಮಾಡ್ರಿ. 2 ದೋಸೆ ಮಸ್ತ್ ಆಗೈತಿ. ಇದೊಂದು ಹಂಗೆ ಹಾಕಿ ಕೊತ್ತಂಬರಿನೇ ಚಂದ. ಹೌದು. ಸಾಕಲ್ಲ ಇಷ್ಟು. ಎಣ್ಣೆ ಶೇಂಗಾ ಚಟ್ನಿ ಹಾಕಿರ್ತೀನಿ. ಚಲೋ ಆಗುತ್ತೆ. ನೋಡ್ರಿ ಮಸಾಲೆ ದೋಸೆ, ಈರುಳ್ಳಿ ದೋಸೆ, ಮಸಾಲೆ ದೋಸೆ 2 ಅನ್ನೋದು ಸಾಕಲ್ಲ ಇಷ್ಟು. ಬೇಕಿದ್ರಿ ಕೊಳಗೆ ಹಾಕಿ ರೊಟ್ಟಿ ಹಸಿರು ಅದನ್ನ ತಿಂದಿದ್ರ. ಅಯ್ಯೋ ಪಾಪ ಅಷ್ಟು ಕೆಟ್ಟ ನೋಡ್ರಿ. ಹಿಂದಿನ ಕಾಲ ಮಂದಿ ಭಾಳ ಕೆಟ್ಟಿದ್ರಪ್ಪ. ನಮ್ಮ ದೊಡ್ಡ ಕಟ್ ಮಾಡಿ ಹೇಳ್ತಿದ್ರು. ಕೊಡ್ತಿದ್ದಿಲ್ಲ ಒಟ್ಟು. ಹೌದು ಹೌದು ಇವ ಅಕ್ಕ ನನಗೇನು ದಾಸೆ ಹಾಕ್ಬೇಡ ಮತ್ತೆ ತಿಂದ್ರಿ ಬಂದ್ರಿ. ಇಲ್ಲಕ್ಕ ನಾ ತಿಂದು ಬಂದು ಕೊಡ್ರಿ. ಕೊಡ್ತಿದ್ರೆ ಒಂದು ತಿಂದ್ರಿ. ಇಲ್ಲಕ್ಕ ಏನೋ ನೋಡಿದ್ರಿ ತರಿಯಾರ ಮನ್ಯಾಗ ಆ ಬೊಗಣಿಲ್ಲ ಒಂದು ಬೊಗನ್ ಹಿಟ್ಟು ಇಟ್ಟಾಳಿ ಒಯ್ಯತ್ತೇಳಿ. ನಿಮಗ್ರಿ? ನಾಳೆ ಅಡುಗೆ ಮಾಡಬೇಡ ನಾಷ್ಟ ಮಾಡಿ ಸುಮ್ಮ ಹೋಗ್ಬಿಡ್ನಿ ಅಂತ. ನಿನ್ನೆ ದಾಸಿ ಮಾಡ್ಯಾರ ಇವತ್ತು ಪಡ್ ಮಾಡ್ಯಾರ. ನಿಮ್ಮ ತಡಿ ಲಾಸ್ಟ್ ಅವ್ರ ಮನೆಗೆ ಹೋಗಿದ್ದೆ ನಮ್ಮ 3ಕ್ಕೆ ಹೋಗಾಗ ಮತ್ತೆ 2 ದಾಸೆ ಮಾಡಿಕೊಟ್ಲ. 2 ದಾಸೆ ತಿಂದು ಚಹಾ ಮಾಡಿಕೊಟ್ಲು. ಚಹಾ ಕುಡಿದು ಹಾಗೆ ಅವು ಕಿಡ್ನಿ ಮ್ಯಾಚ್ ಕೆಲಸ ಮಾಡ್ಕೊಂಡು ಮನೆಗೆ ಬಾರೆ. 4-5 ಆತಕ್ಕ. ಚಲೋ ಅಲ್ರಿ ಮತ್ತೆ ಟೈಮ್ ಒಂದು ತಿಂತಾರೆ. ನಾನು ತಂದೆ ಪಡ್ತೀನಿ ತಿಂದು ಮನೆ ಜೀವ ಅವ ಎಲ್ಲಿ ಪಡ್ತಂತೀನಿ. ನಾನು ಮುಂಜಾನೆ ಪಡ್ ಮಾಡಿದ್ದೆ. ಮುಂಜಾನೆ ಪಡ್ ಮಾಡೀನಿ. 9 ಚಪಾತಿಗೆ ಇದು ಒಂದು 5 ಐತಿ. ಅವು ಮತ್ತೆ ಹೆಚ್ಚಿಗೆ ಅದಕ್ಕೆ ಹಾಕ್ಬೇಕು. ಒಳಗೆ ಹಾಕಿದ ಆದಂದಿದ್ರು ನಾವು ಮಾಡಿ 9 ಕಸ ಸಾಕು ನೀವು ಎಂತ ಹೇಳಿದ್ರಲ್ಲ ಸುಮ್ಮನೆ ಮುಂಜಾನೆ ಪಡ್ಡು ಚಟ್ನಿ ಮಾಡಿದೆ. ಈಗ ಮತ್ತೆ ಪಲ್ಯ ಮಾಡಿದೆ. ದೋಸೆ ಮ್ಯಾಗ ಮತ್ತೆ ತಿಂತಾರಂತ ಅಂದು. ಏನಕ್ಕೆ ಕೆಲಸ ಮಾಡೋದು ದಿನ ಚಂತ ಮನ್ಯಾಗ ಕೆಲಸ ಮನ್ಯಾಗ ಮಾಡಿದ್ರೆ ಹಂಗೆ ಮಾಡೋದು ಬಿಟ್ಟು ಕುಂತಂದ್ರೆ ಏನು ಅನ್ಸಲ್ಲ. ಮತ್ತು ಈಗ ನಾವು ಕೆಲಸ ಮಾಡಿದ್ರೆ ಎಣ್ಣೆ ನಿಮ್ಮ ಹಂಚ ತೆಗೀರಿ ತಿಂತಾನೆ ಏನು ಮಾಡ್ತಾರೆ. ಈಗೇನ್ರಿ ಅಲ್ಲ ನೀನಂತಿನ ಅದು ಮಕ್ಕೊಂಡ್ರೆ ಎಬ್ಸಲ್ರಿ. ಸುಮ್ಮ ಇದ್ರಂತಂದು ಹೋಗಿದ್ದೆ ನಾನು. ನಾನು ಹೀರೇ ಬಂದಿದ್ದೆ ಯಾವ್ದು ನಾನು ಅದು ಮುಸುರು ಬರ್ದಾರ ಕಾರಣ ಸಿಕ್ಲ
ಗೊತ್ತಾಯ್ತು ನನಗೂ. ಈಗ ನೀವು ಅಂದಿಲ್ಲ ಗೊತ್ತು ಮಲ್ಕೊಂಡಾರ ತುಂಬ ಹೊತ್ಕೊಂಡು ಅಂತಂದು. ಮುಸ್ಕೊಂಡ್ರಕ್ಕ ಕಾಮಿಡಿನ ಆಗತ್ತೆ. ಇಲ್ಲ ಊಟ ಇಲ್ಲ ಹೆಂಗೆ ನಿಂತೈತಿ ಮತ್ತು ಏನು ಕಣ್ಣು ಸುದ್ದಿ ಇಲ್ಲ ನಂಟಿ ಅಲ್ಲ ಏನಿಲ್ಲ. ಯಾರು ತೋರ್ಸಕ್ಕೆ ಹೇಳಿರನು? ಇಲ್ಲ. ಗೊತ್ತಾಗಿ ನೀನು ಫೋನ್ ಹಚ್ಚಿದ್ದೇವ. ಹಾಂ ಹಚ್ಚಿದ್ರಿ ನಂಬರ್ ಅವ್ರು ಕೊಟ್ಟಿದ್ದಿಲ್ಲ ನಾನು ನಿಮಗೆ. ಸ್ವಲ್ಪ ಹೌದು ರೀ ಹಚ್ಚಿದ ಕೆಲ್ಸಕ್ಕೆ ಬಂದೇನಿ ರೀ ಬೈಪಾಸ್ ಕದನು ಏನು ಕೇಳಿಸ್ವಾರ್ಲಾಗೈತ್ರಿ. ಅಯ್ಯಪ್ಪ ಅದ ಏನು ಅಂದಿದ್ರಲ್ಲ ಅದಕ್ಕೆ ಕೇಳ್ಬೇಕು ನೋಡಕ್ಕ ಅಂದೆ. ಇಲ್ಲ ಅಂಟಿನ ಕೆಲಸ ಹಾಕಿ ಬ್ಯಾಗ ಹಾಕಿ ಇಕ್ಕಟ್ಟ ನೀವು ಅಲ್ಲಿ ನೀವು ಬಂದಿದ್ರಿ ಅದಾನ ಅದ ಹೌದ್ರಿ ನೀವು ಅದಿರಿ. ಹೌದ್ರಿ ನಾವು ಅದೇ ನೀವು ಕೆಲ್ಸಕ್ಕೆ ಬರ್ತೀರಿ ಅಂದ್ರೆ ಕೇಳ ಮತ್ತೆ ಮುಂಜಾನೆ ಚಾ ಬೇಡ. ಮುಂಜಾನೆ ಚಾ ಬಿಡ್ತೀನಿ ದಿನ ದಿನ. ನಾವೇನು ಹೆಚ್ಚು ತಿಂತಿದ್ದಿಲ್ಲ ನಾವು ಚಪಾತಿ ಚಾ ತಿಂತಿದ್ದೆವು. ಅಲ್ಲಿ ಮಂದಿ ಅವ್ರು ಮಧ್ಯಾಹ್ನದಾಗ ಅನ್ನ ಸಾರು ಊಟಾರಲ್ಲ ಅವ್ರು ಮುಂಜಾನೆ ಚಾ ಬಿಡ್ತೀವಿ. ಪಾವ್ ಅಂತ ಸಿಗ್ತಾವ. ಹಾಂ ಪಾವ್ ಅಂತ ಸಿಗ್ತಾವ್ರಿ ಗುಂಡು. ಹಾಂ ಮೊನ್ನೆ ಹಿಂಗೆ ಬಟಾಟೆ ಪಲ್ಯ ಹೊದಿತ್ರ ಅದು ಮಾಡಿದೆ ಮಸ್ತಾಗಿದ್ದು. ಅಂತ ನೋಡಂತೇಳಿ ಜಾಸ್ತಿ ಪಲ್ಯ ಮಾಡಿದ್ರೆ ಆತು. ಇಲ್ಲೊಂದಿಟ್ಟು ಮೈದಾ ಹಿಟ್ಟೈತಿ ಇದು ನಾದಿ ಮಾಡಿದಾತಿ ಸಂಜೆ ಬಂದು. ನಿಂಗೊಂದಿಟ್ಟು ಮಾಡಲಿ ಚಪಾತಿ ಅಂತೀನ ಬಿಸಿದೊಂದು ಸಾಕು. ಇವತ್ತು ಎಷ್ಟಕ್ಕೈತಿ ಟ್ಯೂಷನ್ ದಿನ ಇದು ಟೈಮ? ಇವತ್ತು 6ಕ್ಕೆ. 6ಕ್ಕೆ? 6ರಿಂದ 7 6ರಿಂದ 7 ತನಕ ಜಲ್ದಿ ಐತೆ ಅಮ್ಮ. ಸಂಡೇನೇ ಐತಿ ತಂದೆಲ್ಲ ಒಂದು ವಾರ ಆತ ನೀವು ಹೊಂಟ ಅಲ್ಲಿ ಸೋಮವಾರ ಹೊಂಟಿಲ್ಲ ಚಂದಿನ ಹಾಕೊಂಡು ಒಂದು ವಾರ ಮೊನ್ನೆ ಹೋದಂಗೆ ಅನ್ಸೈತೆ ನನಗೆ. ಸಾಮಾನು ಒಂದು ತರ್ತೀವಿ. ಹ್ಞೂ ರೀ ಆಂಟಿ ಎಷ್ಟು ಜಲ್ದಿ ಬಂತು ನೋಡ್ರಿ. ದಿನ ಕಳೆದ ಏನಂತ ತಿನ್ನಾಕಲ್ಲ ನಾನು ಏನು ಕಡಿಮೆ ತಿನ್ನಾಕ ಹಾಕಿದ್ರಿ ಯಾವಾಗ ದಿವ್ಸ ಹಾಕೋದಾಗ ಗೊತ್ತಾಗಿಲ್ಲ. ಏನು ಮನ್ಸಿಗೆ ಏನು ಜೀವ ಬರ್ತದೆ ಅಂತ ತಿನ್ನೋದು ಅಲ್ರಿ ಎಷ್ಟು ಜಲ್ದಿ ಹೋದ್ ನೋಡ್ರಿ. ಸೋಮವಾರ ಇವಾಗ ಮನೇಲಿ ಹೋದಂಗೆ ಆಗೈತೆ ನನಗೆ. ಅದಲ್ಲ ಮತ್ತೆ ತಿನ್ನಾಕ ಉಣ್ಣಾಕ ಇತ್ತಂದ್ರೆ ದಿವ್ಸ ಉಣ್ಣಾಕ ತಡ ಹತ್ತಂಗಿಲ್ಲ. ಏನಾಗ್ತೈತೆ ತಿನ್ನೋದು ಉಣ್ಣು ಇರ್ಲಿಕ್ಕಲ್ಲ ಮನುಷ್ಯಾಗ ಅದೊಂದು ಜಾಸ್ತಿನ ಬ್ಯಾರೆ ಇರ್ತದೆ. ಹೌದು ಹೌದು ಹಿಂಗೆ ಆದ್ಮೇಲೆ ಯಾವಾಗ ದಿವ್ಸ ಕಳೆದಿದ್ದೇವಪ್ಪ ಹಿಂಗೆ ಏನು ಕಡಿಮೆ ಐತಿ ತಿನ್ನಾರಿ ಎಲ್ಲ ಐತಿ. ಇವಾಕು ಕಡಿಮೆ ಇಲ್ಲ ಚಪಾತಿ ಕಡಿಮೆ ಇಲ್ಲ. ಒಂದು ಸೆಕೆಂಡ್ ಬಂದ. ಹಾಂ 7 ನಿಮಿಷ ಒಂದು ವಿಡಿಯೋ ಬರ್ತೈತಿ ರೀ ರೈತನ ಮಗಳು ಅಂತಂದು ಚಂದ ಮಾಡ್ತಾವ್ರಿ. ಬರೀ ಅಕ್ಕಿ ಹಿಟ್ಟಿಂದು ಪಡ್ ಮಾಡಿ ತೋರಿಸಿದ್ರಿ ಎಷ್ಟು ಚೆನ್ನಾಗಿದ್ರು. ಅಕ್ಕಿ ಹಿಟ್ಟಿಲ್ಲ ಬರೀ ಅಕ್ಕಿ ಹಿಟ್ಟು ಒಂದು ಮೊಸರು ಹಾಕಿದ್ರಿ ಅದು ಹುಳಿ ಮೊಸರು. ಹುಳಿ ಮೊಸರು ಅಜ್ವಾನ ಉಪ್ಪು ಹಾಕಿ ಒಂದು 10-15 ನಿಮಿಷ ನೆನೆಯಕ್ಕೆ ಇಡೋದ್ರಿ. ಆಮೇಲೆ ಹೋಗಿ ಪಡ್ಡು ಹಾಕೋದು ಎಷ್ಟು ಮಸ್ತ್ ಹಾಕೋರಿ. ನೀವು ಮಾಡಿ ನೋಡಿದ್ರಿ? ಮಾಡಿಲ್ರಿ ಮಾಡ್ಬೇಕ್ರಿ ನೋಡ್ಬೇಕು ಮಾಡಿ ನೀವು ಮಾಡಿ ನೋಡಿ. ಅದೇ ರೀ ನಾನು ಮಾಡಿ ನೋಡ್ಬೇಕಂತ ಒಂದ್ಸಲ ಚಂದ ಹಾಕೋ. ಅಕ್ಕಿ ಟೈಪ್ ಹೆಂಗಾರ ಗಡ್ಡಿ ಪಲ್ಯ ಇತ್ತು ಮಧ್ಯಾಹ್ನದಾಗ ಮಾಡಿದ್ನಲ್ರಿ ಇತ್ತು ಅದು. ಹೀಗಾಗಿ ಸಮೋಸ ಮಾಡ್ಬೇಕಂತಂದು ಮಾಡೀನಿ ನೋಡ್ರಿ. ಸಮೋಸ ನೋಡ್ರಿ ಸಮೋಸ ರೆಡಿ ಆಗ್ಯಾವ. ಇಲ್ಲಿ ಸಮೋಸ ಮಾಡೀನಿ ಸ್ವಲ್ಪನ ಹಾಕಿನಿ. ಹಾಂ ಇಲ್ಲ 2 ರೆಡಿ ಆಗ್ಯಾವ ನೋಡ್ರಿ. ಚಂದ ಆಗ್ಯಾವ ಮಸ್ತ್ ಆಗ್ಯಾವ ಸಮೋಸ ನೋಡ್ರಿ. ಚಾ ನೋಡ್ರಿಪ್ಪ ಇಲ್ಲಿ ಟೀ ಒಂದು ಆಗೈತಿ. ಸಂಜೆ ಆಗೈತಲ್ಲ ಹೀಗಾಗಿ ಟೀ ಇಟ್ಟೇವಿ ನೋಡ್ರಿ ಕುಡಿಯೋಕೆ. ಸಮೋಸ ಮತ್ತು ಚಾ ಈಗ ಈವ್ನಿಂಗ್ ಸ್ನ್ಯಾಕ್ಸ್ ನೋಡ್ರಿ. ಹಾಕಿಸ್ಕೊಂಬರ್ತೀನಿ ಈಗ ಮತ್ತೆ ನಾಳೆ ಯಾರು ನೀನಾ
ಅಲ್ಲೇ ಕೊಡ್ತೀನಿ ನೋಡ್ಕೋತ ಅದೇ ಇಲ್ಲೇ ಪುನೀತ ಅದು ಅಡುಗೆ ಮನೆ ಒಂದು ಫ್ರಿಜ್ ಪ್ಲಗ್ ತೆಗಿಯ ಒಂದಿಟ್ಟು ಇದು ಫ್ರಿಜ್ ಇದ್ರದ್ದು ಫ್ರಿಜ್ಜಿಂದಲ್ಲ ಮಿಕ್ಸರದ್ದು ತೆಗಿ ಅವ್ರದ್ದು ಮಿಕ್ಸರ್ ಕೊಡಾಕ ಕೊಟ್ಟು ಕಳಿಸಿದ್ದ ನಮ್ಮ ಬಾಜು ಮನೆಯವ್ರದ್ದು ಮಿಕ್ಸರ್ ಇಸ್ಕೊಂಬಂದಿದ್ದೆ ನಿನ್ನೆ ನಮ್ಮದು ಕೆಟ್ಟಿತ್ತು ಕೊಡಾಕ ಹೋಗ್ಯಾನವ ರಾತ್ರಿ ಹೊರಗೆ ನೋಡಿ ನಮ್ಮದು ಸ್ಟಾರ್ ಇನ್ನೂ ತೆಗೆದಿಲ್ಲ ನಾವು ಹಂಗೈತಿ ಬಾಕ್ಲ ಹಾಕ್ಯಾರನ ಈಗಾರ ಹೊರಗೆ ಇದ್ದಂಗಿದ್ರಲ್ಲ ಅವರು ಸ್ವಲ್ಪ ಇದು ಅನ್ನ ಮಾಡೀನಿ ಇದ್ರೊಳಗೆ ಸುಮ್ಮ ಹಂಗೆ ಒಗ್ಗರಣೆ ಹಾಕಿ ಅದ್ರಾಗ ಅಕ್ಕಿ ಹಾಕಿ ಇಷ್ಟು ಮಾಡೇನ್ರಿ ಇದ್ರೊಳಗೆ ಏನು ಮಸಾಲದ ಹಾಕಿಲ್ಲ ಇಷ್ಟ ಸಿಂಪಲ್ ರೈಸ್ ಮಾಡೇನ್ರಿ ಬರೀ ಊಟ ಮಾಡೋಣ ಪುನೀತ ಈಗ ಅಯ್ಯಪ್ಪ ಸ್ವಾಮಿ ಗುಡಿಯಾಗ ಪೂಜೆ ಐತೇನ ಹೌದು ವಿಠ್ಠಲ ಪೂಜೆ ಇವತ್ತು 30 ತಾರೀಕು ಏನು ಲಾಸ್ಟ್ ವೀಕ್ನಾಗ ಇರ್ತಿತ್ತು ಹಾಂ ಹೌದಲ್ಲ 29 ಅದಕ್ಕೆ ಇಟ್ಟಾರ ನೋಡ್ರಿಪ್ಪ ನಮ್ಮ ಮನೆ ಮುಂದೆ ಅಯ್ಯಪ್ಪ ಸ್ವಾಮಿ ಗುಡಿ ಐತಿ ಇವತ್ತು ವಿಠ್ಠಲ ಪೂಜೆ ಅಂತ ಮಾಡ್ತಾರೆ ಮಾಡಾತ್ತಾರ ನೋಡ್ರಿ ನಮ್ಮ ಪುನೀತ್ ಹೋಗಿ ನಮಸ್ಕಾರ ಮಾಡಿ ಬಂದಾನ್ರಿ ನೋಡ್ರಿ ನಮ್ಮದು ಈಗ ಎಲ್ಲರದು ಊಟ ಆಯಿತು ನಿಮ್ಮದು ಊಟ ಆಯ್ತು ಅನ್ಕೋತೀನಿ ರೀ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸ್ಕಿಪ್ ಮಾಡ್ದೆ ನೋಡಿರಿ ಫ್ರೆಂಡ್ಸ್ ಎಂಡ್ವರೆಗೂ ನಮ್ಮ ವಿಡಿಯೋನ ನೋಡಿರಿ ಓಕೆ ಬಾಯ್ ಗುಡ್ ನೈಟ್ ಎಲ್ಲರಿಗೂ ಅಡಿಗೆ ಮನೆ ಬಂದು ಲೈಟ್ ಬಂದು ಮಾಡಿಬಿಡೋಕ್ಕಿಲ್ಲ ನೀನು